ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಆಗಿ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಆಗಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂತಂದರೆ ವರ್ಷ ಮುಂದೆ ಕಣ್ಣು ಸ್ವಲ್ಪ ತೋರಿಸ್ಕೊಂಬರೋಣ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಡಾಕ್ಟ್ರು 2 ವರ್ಷ ಹಾಕಿ ಅಂತ ಹೇಳಿದರು. ಆಲ್ಮೋಸ್ಟ್ ಇವತ್ತು ಕಣ್ಣಿಂದ ಗ್ಲಾಸಿಂದ ಬಿಡುಗಡೆ ಸಿಗುತ್ತೆ ಏನೋ ವರ್ಷಿಗೆ ಗೊತ್ತಿಲ್ಲ. ಎಲ್ಲಿ ತೋರಿಸ್ತಾ ಇರೋದು ನಾವು ಅಂದರೆ ಸುಸ್ಕೃತದಲ್ಲಿ ತೋರಿಸ್ತಾ ಇರೋದು, ಅಲ್ಲಿ ತೋರಿಸ್ತಾ ಇರೋದು. ಆಲ್ಮೋಸ್ಟ್ ನಾನು ನೋಡಿ ಲಾಸ್ಟ್ ತೋರಿಸಿದಾಗ ನನಗೆ ಅಲ್ಲಿ ಮೆಡಿಷನ್ ಎಲ್ಲ ಬರೆದಿದ್ರು, ಅದನ್ನು ನಾನು ನೋಡ್ಕೊಳ್ಳಿಲ್ಲ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ನಾನೇ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಕರ್ಕೊಂಡು ಹೋಗ್ತಿದ್ದೀವಿ. ಸ್ಕೂಲ್ಗೂ ರಜಾ ಹಾಕ್ಕೊಂಡಿದ್ದಾಳೆ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಎಲ್ಲಿರೋದು ಬೇಗ ಕನ್ನಡಕ ತೆಗೆಸ್ಬೇಕು ಫ್ರೆಂಡ್ಸ್. ಈ ವರ್ಷ ಕನ್ನಡಕ ಹಾಕ್ತಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಬೇಗ ಕನ್ನಡಕ ತೆಗೆಸ್ಬಿಡೋಣ. ಏನಾದ್ರು ಬೇರೆ ಟ್ರೀಟ್ಮೆಂಟ್ ಇದೆಯಾ ನೋಡೋಣ ಏನು ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲೇನಾಗುತ್ತೆ. ಕನ್ನಡಕ ತೆಗ್ಸೋಣ ಫಸ್ಟ್ ಫ್ರೆಂಡ್ಸ್. ಹಾಗೆ ಅವಳಿಗೆ ಕಣ್ಣಿಗೆ ಡ್ರಾಪ್ ಹಾಕಿದ್ದಾರೆ, ಆದರೂ ನಗಾಡ್ತಾ ಇದ್ದಾಳೆ. ನಿದ್ದೆ ಬರ್ತೈತೆ, ತಲೆ ಸುತ್ತೈತೆ ಅಂತ ಹೆಂಗೆಲ್ಲ ಆಡ್ತಾ ಇದ್ಲು ಪಾಪ. ನನಗಂತೂ ಸ್ವಲ್ಪ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್, ಅವಳನ್ನ ನೋಡೋಕ್ಕಾಗ್ತೈತಿಲ್ಲ. ಕಣ್ಣಿಗೆ ಡ್ರಾಪ್ ಹಾಕಿದ್ಮೇಲೆ ಸಿಕ್ಕಾಬಿಟ್ಟೆ ತಲೆ ಸುತ್ತೈತೆ, ನನಗೆ ಆಗ್ತಾಯಿಲ್ಲ ಅಂತಂತಿದ್ಲು. ಬೇಜಾರಾಯಿತು ಫ್ರೆಂಡ್ಸ್. ಹಾಗೆ ಡಾಕ್ಟರ್ ಶಾಪಿಗೆ ಹೋಗ್ಬಿಟ್ಟು ಬಂದು ಬೆಳಿಗ್ಗೆ 10:30ಗೆ ಹೋಗಿ ಫ್ರೆಂಡ್ಸ್. ನಾವು ಬಂದಿದ್ದು 2 ಗಂಟೆ ಹತ್ತತ್ರ ಆಗಿತ್ತು. ಸಿಕ್ಕಾಬಟ್ಟೆ ರಶ್ ಇತ್ತು ಫ್ರೆಂಡ್ಸ್. ಹಾಗೆ ಮತ್ತು ವರ್ಷಿಗೆ ಸ್ವಲ್ಪ ಚೆಕಪ್ ಮಾಡಿದ್ರು, ಚೆಕಪ್ ಮಾಡಿ ಡ್ರಾಪ್ ಹಾಕಿದ್ರು. 1 ಅವರ್ ಇರಬೇಕು ಅಂತ. ಲಾಸ್ಟ್ ಟೈಮ್ ಹೋದಾಗ 20 ನಿಮಿಷ ಅಷ್ಟೇ ಇದ್ದಿದ್ದು, ಈ ಸಲ 1 ಅವರ್ ಇದ್ದಿದ್ದು ಫ್ರೆಂಡ್ಸ್. ಕಣ್ಣಿಗೆ ಯಾವುದೇ ಥರ ಎಫೆಕ್ಟ್ ಇಲ್ಲ, ಏನಿಲ್ಲ, ನಾರ್ಮಲ್ ಇದೆ. ಆದರೂ ಸ್ಪೆಕ್ಸ್ ಹಾಕಬೇಕು ಅಂತಿದ್ದಾರೆ. ಅದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ. ಇನ್ನೊಂದು ಒಪಿನಿಯನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಅಲ್ಲಿ. ಅಂತ ದೊಡ್ಡ ಹಾಸ್ಪಿಟ್ಲಲ್ಲೇ ಸ್ವಲ್ಪ ಇದಾಯ್ತಿತ್ತು. ನಾವು ಹೋಗಿದ್ದು ಸುಶ್ರುತ ಇದು ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿದ್ದು. ಲಾಸ್ಟ್ ಟೈಮಲ್ಲಿ ಹೋದಾಗ ಚೆನ್ನಾಗಿ ನೋಡಿದ್ರು. 18 ವರ್ಷ ಆದಮೇಲೆ ಇದು ಮಾಡಬೇಕು ಅಂತ ಹೇಳಿದ್ರು. ಏನಪ್ಪ ಲೇಸರ್ ಟ್ರೀಟ್ಮೆಂಟ್ ಕೊಡೋಣ, ಏನೂ ಪ್ರಾಬ್ಲಮ್ ಇಲ್ಲ, ಒಂದು ನರದೃಷ್ಟಿ ಪ್ರಾಬ್ಲಮ್ ಇದೆ ಸಣ್ಣದಾಗಿ ಅಷ್ಟೇ. ಚೆನ್ನಾಗಿ ಸೊಪ್ಪು ತರಕಾರಿ ಕ್ಯಾರೆಟ್ ಇಂಥದ್ದೆಲ್ಲ ತಿನ್ನಿ ಅಂತೆಲ್ಲ ಹೇಳಿದರು ಡಾಕ್ಟ್ರು. ಆಮೇಲೆ ಟ್ಯಾಬ್ಲೆಟು ಮೆಡಿಷನ್ ಎಲ್ಲ ಕೊಟ್ಟಿದ್ರು. ನಾವು ಆಲ್ಮೋಸ್ಟ್ ಅದನ್ನು ನೋಡಿಕೊಂಡೇ ಇಲ್ಲ ಫ್ರೆಂಡ್ಸ್. ನಾನು ಮೆಡಿಷನ್ ಕೊಟ್ಟಿದ್ರು, ಏನಂದರೆ ಲೈಟಾಗಿ ಅರ್ಧ ಟ್ಯಾಬ್ಲೆಟು ಮತ್ತು ಹಾಗೆ ಕಣ್ಣಿಗೆ ಸಣ್ಣದಾಗಿ ಡ್ರಾಪ್ ಎಲ್ಲ ಕೊಟ್ಟಿದ್ರು. ಆದರೆ ನಾನು ಅದನ್ನು ಮರ್ತ್ಕೊಂಡ್ಬಿಟ್ಟೆ ನಿಜವಾಗ್ಲೂ. ಎಂಥ ಎಡವಟ್ಟು ಮಾಡಿದೆ ನಾನು ಅಂದರೆ ಆಯಿತು. ಆದರೆ ಇವಾಗ ಹೋಗಿ ತೋರಿಸಿದ್ವಿ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಅದೇ ಕನ್ನಡಕ ಇರಲಿ, ಕಣ್ಣಿಗಂತೂ ಏನೋ ಪ್ರಾಬ್ಲಮ್ ಇದೆ. ಈ ಸಲ ಬೇರೆ ಡಾಕ್ಟ್ರು ಚೆಕಪ್ ಮಾಡಿದ್ದು, ಅವ್ರು ಹೇಳಿದ್ರು ಕಣ್ಣಿಗೆ ಏನೋ ಥರ ಪ್ರಾಬ್ಲಮ್ ಇದೆ, ಏನಿಲ್ಲ, ಕನ್ನಡಕ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕಣ್ಣಿಗೆ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಕನ್ನಡಕ ಯಾಕೆ ಹಾಕ್ಕೋಬೇಕು ಅಂತಲೇ ಗೊತ್ತಿಲ್ಲ ನಂಗೆ. ಯಾಕಂದರೆ ಅವಳು ಸ್ಪೋರ್ಟ್ಸಲ್ಲಿ ಇದ್ದಾಳೆ ಫ್ರೆಂಡ್ಸ್. ಏನಕ್ಕೆ ಖೋಖೋ ಮತ್ತು ರನ್ನಿಂಗ್ ರೇಸಲ್ಲೆಲ್ಲ ಇದ್ದಾಳೆ. ತುಂಬ ಚೆನ್ನಾಗಿ ಸ್ಕೂಲಲ್ಲಿ ಟೀಚಿಂಗ್ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಎಫೆಕ್ಟ್ ಹಾಕ್ಕೊಂಡು ಆಡ್ತಾ ಇದ್ದಾಳೆ. ಕಣ್ಣಿಂದ ಸ್ವಲ್ಪ ಸಮಸ್ಯೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಆಗ್ತೈತೆ. ಅದಕ್ಕೋಸ್ಕರ ತೋರಿಸೋಣ ಅಂತ ಕರ್ಕೊಂಡು ಹೋದೆ. ಆದರೆ ಈಗ ಸೆಕೆಂಡ್ ಒಪಿನಿಯನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಪ್ರಗತಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಆಲ್ಮೋಸ್ಟು ನಾಳೆಲ್ಲ ನಾಡಿದ್ದು ಹೋಗೋಣ, ಪ್ರಗತಿಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಅಲ್ಲೊಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ, ಏನು ಎಂತು ಬೇರೆ ಏನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಏನು ಅಂತ. ಯಾಕೆಂದರೆ ಸ್ಪೋರ್ಟ್ಸಲ್ಲೆಲ್ಲ ಇದ್ದರೆ ಫ್ರೆಂಡ್ಸ್ ಕನ್ನಡಕ ಹಾಕ್ಕೊಂಡ್ರೆ ತುಂಬ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನೋಡೋಣ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ಇವ್ರು ಹೇಳ್ತಿದ್ರೆ ಕಣ್ಣಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೇ ಥರ ಇಲ್ಲ, ಆದರೂ ಕನ್ನಡಕ ಹಾಕೋಬೇಕು ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಂಗೆ ಗೊತ್ತಿಲ್ಲ. ಕೇಳಿದ್ವಿ ಕಣ್ಣಲ್ಲಿ ಏನಾರು ಸಮಸ್ಯೆ ಇದೆಯಾ ಏನು ಎಂತು ಅಂತ. ಯಾವುದೇ ಥರ ಸಮಸ್ಯೆ ಇಲ್ಲ. ಆದರೆ ಇವಾಗ ಅವರು ಕನ್ನಡಕ ಹಾಕ್ಕೊಳ್ದೋದ್ರೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಪವರು 3/3 ಇದೆ, ಅಲ್ಲ 5/5 ಇದೆ. ನೆಕ್ಸ್ಟ್ ಆಮೇಲೆ ಜಾಸ್ತಿ ದಪ್ಪ ಕನ್ನಡಕ ಹಾಕೋಬೇಕಾಗುತ್ತೆ ಅಂತ ಹೇಳಿದ್ರು. ತುಂಬ ಬೇಜಾರಾಯಿತು. ನಾನು ಆಲ್ಮೋಸ್ಟು ಕನ್ನಡಕ ಇಲ್ದಿದಂಗೆ ನೋಡೋಣ ಏನಾದ್ರು ಸೊಲ್ಯೂಷನ್ ಕೊಡ್ಬೋದು ಅಂತ ಅಂದ್ಕೊಂಡೆ ಹೋದೆ ಫ್ರೆಂಡ್ಸ್. ಹೋಗಿದ್ದ ತಕ್ಕಾಗಿ ನಿರಾಸೆ ಅಂತೂ ಆಗೋಯ್ತು ಇವತ್ತು. ಬೇಜಾರು ಆಯಿತು. ಆಮೇಲೆ ಅಲ್ಲಿಂದ ಬಂದೆ. ಸ್ವಲ್ಪ ವರ್ಷದ್ದು ಆಧಾರ್ ಕಾರ್ಡ್ ಸ್ವಲ್ಪ ಚೇಂಜ್ ಮಾಡಬೇಕಿತ್ತು, ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಮತ್ತು ಹಾಗೆ ಸ್ವಲ್ಪ ಸ್ಕೂಲ್ ಹತ್ರ ಹೋಗಿ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊಳಗೆ ಇವತ್ತಂತೂ ಫುಲ್ ಟೈರ್ಡ್ ಫ್ರೆಂಡ್ಸ್. ಇವತ್ತು ಸಿಕ್ಕಾಪಟ್ಟೆ ಕೆಲಸಗಳಂತ ಆಗೋಯ್ತು. ಇವತ್ತಂತೂ 4 ಗಂಟೆ ಕೆಲಸ ಆಯಿತು. ಇವತ್ತು ಎಲ್ಲ ಮುಗಿಸ್ಕೊಂಡೆ ಆರಾಮಾಗಿ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡು ಬಂದೆ.
ಫ್ರೆಂಡ್ಸ್ ಹಂಗೆ ನಾವು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಿ ಅದ್ರ ತಕ್ಕಾಗ ಆಗಲ್ಲ ಅನ್ನೋದೇ ಬೇಜಾರು. ವರ್ಷ ಮಾತ್ರ ತುಂಬ ನಿರಾಸೆ ಆಗ್ಬಿಟ್ಟಿದ್ಲು. ಆದರೆ ಅವಳಿಗೆ ಕನ್ನಡಕ ಇದ್ದಂತೆ ಇರ್ಬೋದು ಅಂತ ಆಸೆ ಇತ್ತು ಫ್ರೆಂಡ್ಸ್. ಯಾಕಂದರೆ ಸ್ಪೋರ್ಟ್ಸಲ್ಲಿ ಇರೋರಿಗೆ ಏನಾದರೂ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಅಂತಂದ್ಬಿಟ್ಟು. ಯಾಕಂದರೆ ಅವಳು ಒಂದು 3-4 ಸಲ ಬಿದ್ದಿದ್ಲಲ್ಲ. ನಾನು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಅವಳು ಬಿದ್ದಿದ್ದು ನೋಡೇ ನನಗೆ ಭಯ ಆಗ್ಬಿಡ್ತು ಸಿಕ್ಕಾಬಿಟ್ಟು. ಏನಾದರೂ ಅವಳಿಗೆ ಕಣ್ಣಿಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆಯಾ ಆದ್ದರಿಂದ. ಅಂದರೆ ಅವಳು ನನ್ನ ಮಕ್ಕಳು ಹೇಳ್ಕೊಳ್ಳಲ್ಲ ಫ್ರೆಂಡ್ಸ್, ಏನೇ ಆದರೂ ಹೇಳ್ಕೊಳ್ಳಲ್ಲ. ಅವಳದೊಂದು ಅದೊಂದು ಕೆಟ್ಟ ಬುದ್ಧಿ ವರ್ಷದ್ದು. ಏನೇ ಒಂದು ಹುಷಾರಿಲ್ಲ ಅಂದರೆ ಹೇಳ್ಕೊಳ್ಳಲ್ಲ, ಒಂದು ಜ್ವರ ಆದರೆ ಹೇಳ್ಕೊಳ್ಳಲ್ಲ. ಆಮೇಲೆ ಅವಳಿಗೆ ಏನಾದ್ರು ಸಮಸ್ಯೆಗಳು ಆಗ್ತಾ ಇದೆ ಅಂದ್ರೂ ಮನ್ಸು ಸ್ಪೀಚ್ ಮಾತಾಡಲ್ಲ. ಅಮ್ಮ ಎಲ್ಲಿ ಬೈತಾಳೋ ಅನ್ನೋ ಒಂದು ಭಯ. ನಾನು ಅವಳ ಜೊತೆ ಯಾವಾಗಲೂ ಫ್ರೆಂಡಾಗೇ ಇರ್ತೀನಿ ಫ್ರೆಂಡ್ಸ್. ಏನು ಗೊತ್ತಾ, ಏನೇ ಆದ್ರೂ ನನ್ನ ಹತ್ರ ಶೇರ್ ಮಾಡು, ಏನೇ ಆದರೂ ನನ್ನ ಹತ್ರ ಹೇಳ್ಕೊ, ಯಾರ ಹತ್ರ ಹೇಳ್ಕೊತೀಯ ಅಂತೀನಿ. ಆದರೆ ಅವಳು ಏನೂ ಶೇರ್ ಮಾಡಲ್ಲ, ಒಳಗೆ ಕೊರಗ್ತಾ ಇರ್ತಾಳೆ. ಅದೊಂದು ಬೇಜಾರು. ಅದನ್ನು ಮೈಂಡ್ ಸೆಟ್ಟಿಂದ ಅವಳನ್ನ ತೆಗಿಬೇಕು ಅಂತ ಅನ್ಕೋತೀನಿ. ಆ ಉದ್ದೇಶದಿಂದ ಹೋಗಿದ್ದೆ. ಆದರೆ ಅವರು ಲಾಸ್ಟ್ ಟೈಮ್ ಹೇಳಿದ್ದು ವರ್ಷಕ್ಕೆ ಒಂದ್ಸಲಿ ಚೆಕಪ್ ಮಾಡಿಸಿ ಸಾಕು ಅಂತ ಹೇಳಿದರು. ಆದರೆ ಇವಾಗ 6 ತಿಂಗಳಿಗೊಂದ್ಸಲಿ ಚೆಕಪ್ ಮಾಡಿ ಅಂತಂದ್ಬಿಟ್ಟು ಬರ್ಕೊಟ್ಟಿದ್ದಾರೆ. ಆಲ್ಮೋಸ್ಟು ಇದು ವರ್ಷ ತಗೊಂಡೋಗ್ಬೇಕು. 21 ವರ್ಷ ಆದಮೇಲಂತೆ ಈಗ ರೂಲ್ಸ್ ಆಗಿರೋದು. 18 ವರ್ಷ ಗಂಟೆ ಇತ್ತಂತೆ ಹೋದ್ಸಲಿ. ಈಗ ರೂಲ್ಸ್ ಆಗಿರೋದು 20 ವರ್ಷ ದಾಟಿದ್ಮೇಲೆ ಲೇಸರ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಹಾಗಾಗಿ ಹೋಗಿ ಸುಮ್ಮನೆ ಬಂದಿದ್ದು ಫ್ರೆಂಡ್ಸ್. ಇವತ್ತು ಬರೀ ಇದು ಮಾತ್ರ ಬರ್ಕೊಟ್ರು. ಕನ್ನಡಕನೂ ಏನೂ ಚೇಂಜ್ ಮಾಡಲಿಲ್ಲ. ಕನ್ನಡಕನೂ ಬೇಡ, ಇರೋದೇ ಸಾಕು ಅಂತ ಹೇಳಿದ್ರು. ಫಸ್ಟ್ ಕಣ್ಣಿಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದೇ ಒಂಥರ ನೆಮ್ಮದಿ ಆಯಿತು. ಆದರೆ ನಾವು ಎಕ್ಸ್ಪೆಕ್ಟೇಷನ್ ಬೇರೆ ಆಗಿದ್ದು ಒಂಥರ ಬೇಜಾರಾಯಿತು. ಏನೂ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಂಗೆಲ್ಲ ನಡಿಬೇಕು ಅಂತ ಏನಿಲ್ಲ. ಆದರೆ ಅವಳು ಸ್ವಲ್ಪ ಬೇಜಾರಾದ್ಲು. ಅಂದರೆ ಅವಳಿಗೆ ಕನ್ನಡಕ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಫ್ರೆಂಡ್ಸ್. ಏನಿತ್ತಿಲ್ಲ, ಅದು ಏನಾದರೂ ನಾವು ಒಬ್ಬರು ಡಾಕ್ಟ್ರ್ ಹತ್ರ ಹೋಗಿದ್ವಿ. ನಮ್ಮ ಮನೆ ಹತ್ರ ಒಬ್ಬರು ಕಣ್ಣಿನ ಡಾಕ್ಟ್ರ್ ಹತ್ರ ಇದ್ದರು. ಅವ್ರ ಹತ್ರ ಹೋಗಿದ್ವಿ ಫ್ರೆಂಡ್ಸ್. ಎಡವಟ್ಟಾಗಿದ್ದೆ ಅಲ್ಲಿ. ಏನಂದರೆ ಅವರು ಕನ್ನಡಕ ಫಸ್ಟ್ ಅವಳು ಏನಂದರೆ ದೂರದಿಂದ ಅಕ್ಷರ ಕಾಣಿಸಲ್ಲ ಅಂತ ಹೇಳ್ತಾ ಇದ್ಲು. ನಾನು ಏನಂದರೆ ಅವಾಗ 6th ಸ್ಟ್ಯಾಂಡರ್ಡಲ್ಲಿ ಫುಲ್ಲು ಮಕ್ಕಳು ಆವಾಗ ಎಲ್ಲ ಗ್ಲಾಸ್ ಹಾಕ್ಸ್ತಿದ್ರು ಫ್ರೆಂಡ್ಸ್. ಎಲ್ಲ ಗ್ಲಾಸ್ ಹಾಕ್ತಾಯಿದ್ರು. ಇವಳು ಆ ಉದ್ದೇಶಕ್ಕೆ ಚಿಕ್ಕ ವಯಸ್ಸಲ್ಲ ಅವ್ರಿಗೇನಂದರೆ ಅವ್ರು ಹಾಕಿದ್ದಾರೆ ನಾವು ಹಾಕ್ಬೇಕು ಅನ್ನೋದು ಮೈಂಡಲ್ಲಿ ಇದ್ದೇ ಇರುತ್ತೆ ಕೆಲವು ಮಕ್ಕಳಿಗೆ. ನಮ್ಮಷ್ಟು ಇವಳು ಈ ಥರ ಅದಕ್ಕೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಸುಮ್ಮನೆ ಮನೆ ಹತ್ರ ಇರುವಂಥ ಡಾಕ್ಟ್ರ್ ಹತ್ರ ಕರ್ಕೊಂಡು ನಾನೇ ಎಫೆಕ್ಟ್ ಮಾಡಿದ್ದದನ್ನು. ಕರ್ಕೊಂಡು ಹೋದ ತಕ್ಷಣ ಅವರು ಕಣ್ಣಿಗೆ ತುಂಬ ತೊಂದರೆ, ಎಷ್ಟು ಭಯ ಹುಡಿಸಿದ್ರು ಅಂದರೆ ಕಣ್ಣಿಗೆ ತುಂಬ ತೊಂದರೆ ಆಗಿದೆ, ಲೈಫ್ ಲಾಂಗ್ ಕನ್ನಡಕ ಹಾಕ್ಲೇಬೇಕು ಅವರು, ಹಾಗೆ ಹೀಗೆ ಅಂದರು. ನನಗೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ಏನಂದ್ಬಿಟ್ರು ಅಂದರೆ ಬೆಳಿಗ್ಗೆ 6 o'clock ಅಂದರೆ ಅವಳು ಎಷ್ಟೊತ್ತಿಗೆ ಹೇಳ್ತಾಳೆ ಅವಾಗಲಿಂದ ಅವಳು ಮಲಗೋವರೆಗೂ ಕನ್ನಡಕ ರೆಗ್ಯುಲರಾಗಿ ಇರಲೇಬೇಕು ಅಂತ ಒಂದು ಲೈನ್ ಹಾಕ್ಬಿಟ್ರು. ಅದು ಏನಂದರೆ ಅವಳು 6th ಸ್ಟ್ಯಾಂಡರ್ಡಲ್ಲಿ ಇದ್ದಲ್ಲ, ಅದು ತಲೆ ಒಳಗೆ ಹೋಗ್ಬಿಡ್ತು ಫ್ರೆಂಡ್ಸ್. ಅವಳು ನೀವು ಏನೇ ಮಾಡಿ ಫ್ರೆಂಡ್ಸ್, ಏನೇ ಮಾಡಿದ್ರು ಕನ್ನಡಕ ಅನ್ನೋದನ್ನ ಬಿಚ್ಚೋದಿಲ್ಲ. ಅಷ್ಟು ಅಡಿಟ್ ಆಗಿಬಿಟ್ಟಿದ್ದಾಳೆ. ಅಂದರೆ ಅವಳಿಗೆ ಅದು ಒಂದು ಭಾಗ, ಕನ್ನಡಕ ಒಂದು ಭಾಗ ಅನ್ನೋ ರೀತಿಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ವರ್ಷ. ಯಾಕಂದರೆ ನಾನು ಆದಷ್ಟು ಕನ್ನಡಕದಿಂದ ದೂರ ಇಟ್ಟರೆ ಮುಂದಕ್ಕೆ ಅವಳಿಗೆ ಒಳ್ಳೇದಾಗುತ್ತೆ. ಯಾಕಂದರೆ ಯಾವುದೇ ಒಂದು ಜಾಬೇ ಆಗಲಿ, ಅವಳು ಹೈಟಾಗಿದ್ದಾಳೆ. ಹೈಟಾಗಿರೋದ್ರಿಂದ ಸ್ಪೋರ್ಟ್ಸ್ಗೆ ಆಗಲಿ, ಒಂದು ಜಾಬ್ಗೆ ಆಗಲಿ, ಏನಕ್ಕೆ ಆಗಲಿ ಕನ್ನಡಕ ಹಾಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತದೆ ಅಂತ ಅಂದ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಮನೇಲಿ ಅಷ್ಟು ಊಟದಲ್ಲಾಗಲಿ ಅವಳಿಗೆ ಕೊಡೋ ಅಂಥ ಫುಡ್ಡಲ್ಲಿ ತುಂಬಾ ಒಂದು ಕಣ್ಣಿಗೆ ಒಳ್ಳೆಯದ ಥರ ನಾನು ಮಾಡಿಕೊಡ್ತಾ ಇದ್ದೀನಿ. ಆದರೆ ಅವಳು ಏನಂದರೆ ಜಾಸ್ತಿ ಫ್ರೂಟ್ಸ್ಗಳು ತಿನ್ನೋಕ್ಕೆ ಹೋಗಲ್ಲ, ಇಷ್ಟನೇ ಪಡಲ್ಲ. ಜಾಸ್ತಿ ಆಯಿಲ್ ಫುಡ್ ತಿಂತಾಳೆ. ಅದೆಲ್ಲ ಇದ್ರೆ ಅವಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಅವಳಿಗೆ ಗೊತ್ತು, ಆದರೂ ಕೇಳಲ್ಲ. ಆದರೆ ಆ ಡಾಕ್ಟ್ರು ಮೈಂಡ್ ಸೆಟ್ಟಿಗೆ ತುಂಬಿಟ್ಟಿದ್ದಾರೆ. ಫಸ್ಟಿಂದ ಲಾಸ್ಟ್ವರೆಗೂ ನೀನು ಮಲಗೋವರೆಗೂ ಕನ್ನಡಕ ಕಂಪಲ್ಸರಿ ಇರಲೇಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಮೈಂಡ್ ಸೆಟ್ಟಿಗೆ ತೊಗೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ಅದನ್ನು ತೊಗೊಂಡು ಅವಳು ಇವಾಗವರೆಗೂ ಕನ್ನಡಕ ವಿಚಾರ ಫ್ರೆಂಡ್ಸ್. ಒಂದು ಮುಖ ತೊಳ್ಕೊಂಡು ಎಷ್ಟು ಹಿಂಗೆ ಬರ್ತಾಳೆ ಅಷ್ಟೇ ಹೊರ್ತು ಅಷ್ಟೇ. ಆ ಕನ್ನಡಕ ಬಿಡದಂತೆ ಏನು ಕೆಲಸ, ಕನ್ನಡಕ ಇಲ್ಲದಂತೆ ಅವಳು ಯಾವ ಕೆಲಸನೂ ಮಾಡಲ್ಲ. ಅಷ್ಟು ಅಡಿಟ್ ಆಗಿಬಿಟ್ಟಿದ್ದಾಳೆ ಕನ್ನಡಕಕ್ಕೆ. ಅದೊಂದು ಬೇಜಾರಾಗುತ್ತೆ. ಎಷ್ಟು ಬೇಗ ಕನ್ನಡಕದಿಂದ ಮುಕ್ತಿಗೊಳಿಸ್ತೀವಿ ಅಂತ. ಆದರೆ ಇವತ್ತು ಹೋಗಿದ್ದು ನಿರಾಸೆ ಆಗೋಯ್ತು, ಅದೇ ಬೇಜಾರಾಯಿತು ಫ್ರೆಂಡ್ಸ್ ಅಷ್ಟೇ. ಯಾಕಂದರೆ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಇನ್ನೇನೋ ಆಗೋಯ್ತು. ಆಲ್ಮೋಸ್ಟ್ ಇನ್ನೊಂದು 3 ವರ್ಷ ಕನ್ನಡಕ ಇರಲಿ ಅಂತ ಹೇಳಿದ್ದಾರೆ. ಮತ್ತು ಲೇಸರ್ ಟ್ರೀಟ್ಮೆಂಟ್ ಕೊಡೋಣ. ಕಣ್ಣಿಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದೊಂಥರ ನೆಮ್ಮದಿ ಆಯಿತು ಅಷ್ಟೇ. ಯಾಕಂದರೆ ಕಣ್ಣಿಗೆ ಎಫೆಕ್ಟ್ ಇಲ್ಲ, ಅಂದರೆ ಮುಂದಕ್ಕೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಕಣ್ಣೊಳಗೇನೋ ಒಂಚೂರು ದಪ್ಪ ಥರ ಇದೆ ಅಂತ ಒಂದು ಡಾಕ್ಟ್ರ್ ಹೇಳಿದರು. ಒಂದು ಡಾಕ್ಟ್ರು ನರ ವೀಕ್ ಇದೆ ಅಂತ ಒಬ್ಬರು ಹೇಳಿದರು. ಅದೇ ಹಾಸ್ಪಿಟ್ಲಲ್ಲಿ ಇನ್ನೊಬ್ರು ಲೇಡಿ ಡಾಕ್ಟ್ರ್ ಹೇಳಿದರು ಕಣ್ಣೊಳಗೆ ದಪ್ಪ ಇದೆ ಅಂತ. ಯಾರು ಮಾತು ನಂಬೋದಂತ ನಂಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ.
ಪ್ರಗತಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆದರೆ ನಾಳೆ ಅಥವಾ ಇಲ್ಲ ಅಂದರೆ ಶನಿವಾರ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ಕೂಲ್ ಬಂಕ್ ಮಾಡ್ತಾಳೆ, ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಅಂತ ಅಂದ್ಬಿಟ್ಟು. ಅದಕ್ಕೆ ಫ್ರೆಂಡ್ಸ್ ಬೇಜಾರಾಯ್ತು ಇವತ್ತು, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲ ಅಂತ. ಯಾಕಂದರೆ ನಮ್ಮ ಫ್ಯಾಮಿಲಿಲಿ ಯಾರೂ ಕನ್ನಡಕ ಹಾಕಿಲ್ಲ ಫ್ರೆಂಡ್ಸ್, ಯಾರಂದರೆ ಯಾರೂ ನಾವು ಕನ್ನಡಕನೇ ಯೂಸ್ ಮಾಡಿಲ್ಲ. ಫಸ್ಟ್ ನಾನು ಕನ್ನಡಕ ಯೂಸ್ ಮಾಡ್ತಿದ್ದೆ, ಕಾರಣ ಅಂದರೆ ನಾನು ಟೈಲರಿಂಗ್ ಕೆಲಸ ಮಾಡ್ತಿದ್ದೆ. ಅವಾಗ ಸಿಕ್ಕಾಪಟ್ಟೆ ತಲೆನೋವು ಬರ್ತಿತ್ತು. ಆವಾಗ ನನಗೆ ಎಮ್ಮಿಂಗ್ ಮಾಡಬೇಕಾದ್ರೆ ಮತ್ತು ಸ್ಟಿಚ್ ಮಾಡೋಕ್ಕಾಗ್ತಿದ್ದಿಲ್ಲ. ಎಮ್ಮಿಂಗ್ ಮಾಡಬೇಕಾದ್ರೆ ಕನ್ನಡಕ ಹಾಕೋತಿದ್ದೆ ಅಷ್ಟೇ ಹೊರತು ನಾನಿನ್ನು ಕನ್ನಡಕ ಅನ್ನೋದೇ ಹಾಕಿಲ್ಲ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ. ಆದರೆ ಇವಳು ಕನ್ನಡಕ ಹಾಕ್ತಾಳಲ್ಲ, ಅದಕ್ಕೆ ನೋಡೋಣ ಆದಷ್ಟು ಬೇಗ ಇದನ್ನು ಬಿಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗುತ್ತೆ, ಒಂದೊಂದ್ಸರಿ ಅವಳು ಕನ್ನಡಕ ಹಾಕೊಂಡ್ರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ನನಗೆ. ಅಮ್ಮ ಏನೇ ಆದ್ರೂ ಒಂಥರ ಮಕ್ಕಳು ಕನ್ನಡಕ ಹಾಕ್ಕೊಂಡು ಓಡಾಡಿದ್ರೆ ಅಂತ. ಆಮೇಲೆ ಯಾರು ಅವಳ ಸೋಡಾ ಬಿಡಿ ಅಂತ ರೇಗಿಸ್ತಾ ಇದ್ರ ಹತ್ರ ಸಿಕ್ಕಾಬಟ್ಟೆ ಹರ್ಟ್ ಆಗ್ಬಿಡ್ತು. ನಂಗೆ ಅಳುನೇ ಬಂದ್ಬಿಡುತ್ತೆ ಫ್ರೆಂಡ್ಸ್ ಅಂಥ ಟೈಮಲ್ಲಿ. ಎಲ್ಲ ಅವಳನ್ನ ಸೋಡಾ ಬಿಡಿ ಸ್ಕೂಲಲ್ಲೂ ಹಂಗೆ ಇದು ಮಾಡ್ತಾರೆ. ಅವಾಗ ಸಿಕ್ಕಾಬಟ್ಟೆ ಅಳು ಬಂದ್ಬಿಡುತ್ತೆ ನನಗಂತೂ. ಏನು ಮಾಡೋಕ್ಕಾಗಲ್ಲ ಪಾಪ, ಅದು ಬೇಗ ಕನ್ನಡಕದಿಂದ ಮುಕ್ತಿ ಸಿಕ್ಕಲಿ ಅಂತಲೇ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.